ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ AY Pigeon Vlogs. ಏನಂದರೆ ಇವತ್ತು ನಾನು ಯಾವ ಥರ ನನ್ನ ಪಿಜನ್ಸ್ಗೆ ಕೇರ್ ಮಾಡ್ಕೊತೀನಿ, ಡೈಲಿ ರೂಟೀನು ನಿಮಗೆ ತಿಳಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ. ಈ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಯಾವ ಥರ ಹೆಲ್ತಿಯಾಗಿರ್ಬೋದು ನಿಮ್ಮ ಪಿಜನ್ಸು. ಈ ಸೀಸನಲ್ಲಿ ಮೋಸ್ಟ್ಲಿ ಎಲ್ಲ ಪಿಜನ್ಸು ಸ್ವಲ್ಪ ವೀಕ್ ಆಗಿಬಿಡುತ್ತೆ, ಇಲ್ಲಾಂದರೆ ಏನಾದರೂ ಜ್ವರ ಏನಾದ್ರು ಬಂದ್ಬಿಡುತ್ತೆ, ಪಿಜನ್ಸ್ಗೆಲ್ಲ ರೋಗ ಎಲ್ಲ ಬರುತ್ತೆ. ಅದೆಲ್ಲ ಯಾವ ಥರ ಕ್ಲೀನಾಗಿ ಇಟ್ಕೊಳ್ಬೇಕು, ಕ್ಲಿಯರಾಗಿ ಇಟ್ಕೊಳ್ಬೇಕು ಎಲ್ಲ ಈ ವಿಡಿಯೋಗೆ ಅನ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಜಾಸ್ತಿ ಒಳ್ಳೆ ಕಂಟೆಂಟ್ ಬರ್ತೀನಿ. ಬರ್ರಿ ಗೈಸ್. ಇವಾಗ ನೋಡ್ಬೋದು, ನಾವು ಡೈಲಿ ರೂಟೀನ್ ಬಂದು ಈ ಟೈಮ್ಗೆ ಓಪನ್ ಮಾಡ್ತೀವಿ 4 o'clock ಆ ಥರ. ಬೆಳಗ್ಗೆ ಬೇಕಂದರೆ ಬೆಳಗೂ ಮಾಡ್ತೀವಿ, ಅಷ್ಟು ಮಾತ್ರ ಇದ್ದಿರಲ್ಲ, ಯಾಕಂದರೆ ಕಾಲೇಜಸ್ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಅದಕ್ಕೆ ಮೇಂಟೈನ್ ಮಾಡೋಕ್ಕೆ ಅಷ್ಟು ಆಗಲ್ಲ ನಮಗೆ. ಆಗುತ್ತೆ, ಆದರೆ ನಾವು ಎಷ್ಟು ಟೈಮ್ ಆಗುತ್ತೆ ನಾವು ನಮ್ಮ ಪಿಜನ್ಸ್ಗೆ ಕೊಡ್ತೀವಿ, ಅಷ್ಟು ಕೇರ್ ಮಾಡ್ಕೊಳ್ಬೇಕು. ನೀವು ಜಾಸ್ತಿ ಟೈಮ್ ಅವರೆಲ್ಲ ಆಡಬೇಕಂದ್ರೆ ಅದಕ್ಕೂ ಟಿಪ್ಸ್ ಕೊಡ್ತೀನಿ ನಾನು, ಯಾವ ಥರ ಟಿಪ್ಸ್ ಕೊಡಬೇಕಂತ. ಈ ಥರ ನಾವು ಬರ್ತೀವಿ, ಡೈಲಿ ಊಟ ಹಾಕ್ತೀವಿ. ಸಮ್ಮರ್ ಟೈಮಲ್ಲಿ ಜಾಸ್ತಿ ಹೀಟ್ ಇರುತ್ತಾನೆ, ಆ ಹೀಟ್ಗೆ ಹಕ್ಕಿ ಬೇರ್ ಮಾಡೋಕ್ಕಾಗಲ್ಲ, ಆ ಹೀಟ್ಗೂ ಸತ್ತೋಗ್ಬಿಡುತ್ತೆ ಒಂದೊಂದು ಸತಿ ಹಕ್ಕಿ. ನೋಡ್ಬೋದು, ನಮ್ಮ ಒಂದು ಹಕ್ಕಿ ಸತ್ತೋಗ್ಬಿಟ್ಟೈತೆ, ತುಂಬ ಬೇಜಾರಾಗ್ತೈತೆ ಗೈಸ್. ಇವಾಗ ಇದು ಹಕ್ಕಿ ನೋಡ್ಬೋದು ಇದೆ. ಈ ಥರ ನೀವು ನೀರು ಕೊಡಬೇಕು ಗೈಸ್, ಬೆಳಗ್ಗೂ ಕೊಡಬೇಕು, ಸಾಯಂಕಾಲ ಒಂದು ಕೊಡಬೇಕು ನೀರು. ಆಮೇಲೆ ನಿಮಗೆ ಇನ್ನೂ ಮೆಡಿಸಿನ್ಸ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕಂದರೆ ನಿಮ್ಮ ಹಕ್ಕಿಗೆ ಕೇರ್ ಮಾಡೋದು, ಯಾವ ಥರ ಹಕ್ಕಿಗೆ ಮೆಡಿಸನ್ ಆಗಬೇಕು, ಯಾವ ಮೆಡಿಸನ್ ಆಗಬೇಕು ನೀವು ಹಕ್ಕಿಗೆ ಕೇರ್ ಮಾಡೋಕ್ಕೆ, ಅದೆಲ್ಲ ಈ ವಿಡಿಯೋ ಅಲ್ಲಿ ಕಮೆಂಟ್ ಮಾಡಿರಿ. ನಿಮಗೆ ಮೆಡಿಸನ್ ಬಗ್ಗೆ ಬೇಕಂದ್ರು ಅದೆಲ್ಲ ನಾನು ನಿಮಗೆ ಟಿಪ್ ಬೈ ಟಿಪ್ ಹೇಳ್ಕೊಡ್ತೀನಿ. ನಮ್ಮ ಇನ್ನೂ ಅಣ್ಣ ಇದ್ದಾರೆ, ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಐತೆ, 20 years ಮೇಲೆ ಎಕ್ಸ್ಪೀರಿಯೆನ್ಸು. ಅವ್ರು ನಿಮಗೆ ಕರೆಕ್ಟಾಗಿ ಅಂದ್ಕೊಡ್ತಾರೆ ಯಾವ ಥರ ಮೆಡಿಸಿನ್ಸ್ ಆಗಬೇಕು, ಯಾವ್ದು ಆಗಬಾರ್ದು, ಯಾವ ಥರ ಹೆಲ್ದಿಯಾಗಿ ಇಕ್ಬೇಕು ಪಿಜನ್ಸು ಎಲ್ಲ. ನೀವು ಇವಾಗ ಬಿಡ್ತೀರಾ, ಈ ಥರ ರಾಗಿ ಹಾಕ್ರಿ. ಸಮ್ಮರಲ್ಲಿ ಜಾಸ್ತಿ ಬಿಸಿ ಇದು ಮಾಡಿಬಿಡಿ, ಪಿಜನ್ಸ್ಗೆ ಜಾಸ್ತಿ ಬಿಡಬೇಡ್ರಿ. ಛತ್ರಿ ಒಳಗಡೆ ಬಿಟ್ಟರೆ ಟ್ರೈನಿಂಗ್ಗೆ ನೀವು ಬಂದು ಡಿಪ್ ಮಾಡಬೇಕು, ನೀರು ಒಳಗಡೆ ಸ್ವಲ್ಪ ನೀರು ಹಾಕಬೇಕು ಪಾರಿವಾಳ ಮೇಲೆ, ಯಾಕಂದರೆ ಅದು ಸ್ವಲ್ಪ ಥಂಡಿ ಆಗಿರುತ್ತೆ. ಯಾಕಂದರೆ ತುಂಬ ಬಿಸಿಲು ಗೈಸ್, ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಬೇರೆ ಪಾರಿವಾಳ ಬೇರೆ, ಅದು ಅವ್ರಿಗೆ ಹೆಂಗಾಗತ್ತೆ ಕಂಟ್ರೋಲ್ ಮಾಡೋಕ್ಕೆ, ಅವರು ಥರನೇ. ಈ ಥರ ಬಿಡ್ರಿ, ಚೆನ್ನಾಗಿ ಊಟ ಹಾಕ್ರಿ, ಚೆನ್ನಾಗಿ ಮೇಂಟೈನ್ ಮಾಡಿರಿ, ಚೆನ್ನಾಗಿ ಮೆಡಿಸಿನ್ಸ್ ಎಲ್ಲ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋಲ್ಲಿ. ಆ ಮೆಡಿಸಿನ್ಸ್ ಕೊಡ್ತಾಯಿರಿ ನೀರು ಒಳಗಡೆ, ಯಾಕಂದರೆ ಅಕ್ಕಿ ಬಂದು ಹೆಲ್ತಿಯಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ ಅಕ್ಕಿ. ಅದಕ್ಕೆ ನೋಡ್ಬೋದು ಪಟ್ಟ, ನಮ್ಮದು ಪಟ್ಟಗಳು ನೋಡ್ಬೋದು, ಎಲ್ಲ ಮಿಕ್ಸ್ ಮಾಡಿ ಬಿಟ್ಟಿದ್ದೀವಿ. ಇವಾಗ ನಿಮಗೆ ಹೇಳ್ಕೊಡ್ತೀನಿ ಏನು ಊಟ ಆಗಬೇಕು ನೀವು ಸಮ್ಮರಲ್ಲಿ. ಈ ಥರ ಬಿಟ್ಟ ತಕ್ಷಣ ನೀವೇನು ಮಾಡಬೇಕು, ಸ್ವಲ್ಪ ರಾಗಿ ಎಲ್ಲ ಹಾಕ್ಸ್ಬೇಕು, ಮೇಯಿಸ್ಬೇಕು, ಪಾರಿವಾಳ ಚೆನ್ನಾಗಿ ಮೇಯಿಸ್ಬೇಕು. ಆಮೇಲೆ ಈ ಥರ ಚನೆ ಅಂತಾರೆ ನಮ್ಮ ಕನ್ನಡದಲ್ಲಿ, ನನಗೂ ಅಷ್ಟು ಗೊತ್ತಿಲ್ಲ, ಚನೆ ಅಂತಾರೆ. ಇದು ನೀರು ಒಳಗಡೆ ಹಾಕ್ಬೇಕು ಗೈಸ್, ರಾತ್ರಿ ಆಗಬೇಕು, ಬೆಳಗ್ಗೆ ಕೊಡಬೇಕಿದು. ಇದು ತುಂಬ ತಾಕತ್ತು ಇವ್ರಿಗೆ, ಚೆನ್ನಾಗಿ ಇದ್ದಿರುತ್ತೆ, ಹೆಲ್ತ್ ಎಲ್ಲ ಇರೋದು. ಜಾಸ್ತಿನೂ ಕೊಡಬಾರ್ದು ಈ ಚನೆ, ಸ್ವಲ್ಪ ಕೊಡ್ರಿ. ರಾಗಿ ಅಂದರೆ ಜಾಸ್ತಿ ಹಾಕ್ರಿ. ಘೀವೂ ಆಗ್ಬೋದು, ಘೀವ್ ಬಂದು ಇವಾಗ ಆಗಬಾರ್ದು, ಅದು ವಿಂಟರ್ ಟೈಮಲ್ಲಿ ಆಗಬೇಕು ಘೀವ್ ಎಲ್ಲ, ಆವಾಗ ಚೆನ್ನಾಗಿರುತ್ತೆ. ಈ ಥರನೇ ಮೇಂಟೈನ್ ಮಾಡಿರಿ. ಒಳ್ಳೆ ಹಕ್ಕಿ. ನಿಮಗೆ ಜಾಸ್ತಿ ಟೈಮಿಂಗ್ ಕೊಡಬೇಕಂದ್ರೆ ಜಾಕಿ ಮುಖ್ಯ. ಫಸ್ಟು ಜಾಕಿ ಯಾವ ಥರ ಇರುತ್ತೆ ಆ ಥರ ಟೈಮಿಂಗ್ ಕೊಡುತ್ತೆ ಹಕ್ಕಿ. ಆ ಬ್ರೀಡಿಂಗ್ಗೋಸ್ಕರ ಯಾವ ಥರ ಪೇರ್ ಆಗಬೇಕು ಎಲ್ಲ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋಲ್ಲಿ. ನಾನು ಬರೀ ನನ್ನ ಡೈಲಿ ರೂಟೀನ್ ಏನೈತೆ ಅದು ತೋರಿಸ್ತೀನಿ. ಈ ಥರ ಬಿಡ್ತೀವಿ. ಇವಾಗ ಮರಿಗಳು ಎಲ್ಲ ತೋರಿಸ್ತೀನಿ, ಪಟ್ಟಗಳು ಎಲ್ಲ ಏನೈತೆ ಅಪ್ಡೇಟು ಅಲ್ಲಿ ನೋಡ್ಬೋದು. ಅಲ್ಲೂ ಒಂದೈತೆ ಮರಿಗಳು, ಇವಾಗ ಮೊಟ್ಟೆ ಹಾಕೈತೆ ಗೈಸ್, ಇಲ್ಲಿ ನೋಡ್ಬೋದು ಮೊಟ್ಟೆ. ಇಲ್ಲೂ 2 ಮೊಟ್ಟೆ ಐತೆ, ಅದು ಕೆಳಗಡೆನೂ ಮೊಟ್ಟೆ ಆಗೈತೆ. ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ ಪಾರಿವಾಳ ಎಲ್ಲ. ಇಲ್ಲೆಲ್ಲ ಸಿಂಗಲ್ ಇರೋದು, ಈ ಕಡೆ ಇಲ್ಲಿ ಬ್ರೀಡಿಂಗ್ಗೋಸ್ಕರ ಹಾಕಿರೋದು ನಾವು. ನೋಡ್ಬೋದು ಎಲ್ಲ ಪಾರಿವಾಳ ಆ ಕಡೆ ಐತೆ. ಇಲ್ಲೊಂದು ಚಿಕ್ಕ ಮರಿ ಐತೆ, ಇದೊಂದು ಮರಿ ಐತೆ ರಿಸಲ್ಟೇಟು ಮರಿ ನೋಡ್ಬೋದು. ಯಾವ ಮರಿ ಅಂತ, ಯಾವ ಬ್ರೀಡ್ ಮರಿ ಅಂತ ಕಮೆಂಟ್ ಮಾಡಿ, ಯಾರು ಗೊತ್ತಿರತ್ತೆ. ನಾನು ಹೇಳಲ್ಲ, ನಾನು ನೋಡೋಣ ಎಷ್ಟು ತಿಳ್ಸ್ಕೊಂಡಿದ್ದೀರಾ ನೀವು ನಮ್ಮ ಸಬ್ಸ್ಕ್ರೈಬರ್ಸು, ಯಾವ ಥರ ಇದು ಮಾಡ್ತೀರಾ ಅಕ್ಕಿಗೆ, ಇದು ಯಾವ ಮರಿ ಅಂತ ಕಮೆಂಟಲ್ಲ ಏನ್ರಿ ಗೈಸ್. ನಾನು ನೋಡ್ತೀನಿ ಯಾರು ಕರೆಕ್ಟಾಗಿ ಅಂತಾರೆ. ಬೇರೆ ಎಷ್ಟೇ ಗೈಸ್, ಈ ಥರ ಬಿಡ್ರಿ ಆರಾಮಾಗಿ.
ಆ ಪಿಜನ್ಸ್ ಎಲ್ಲ ನೀವು ಹೊಸ ತೊಗೊಂಡಿದ್ರೆ ಪಿಜನ್ಸು ಅವ್ರಿಗೂ ಈ ಥರನೇ ಟ್ರೈನ್ ಕೊಡಬೇಕು. ಟೇಪ್ ಎಲ್ಲ ಹೊಡಿಯೋಕ್ಕೆ ಹೋಗಬೇಡ್ರಿ ರೆಕ್ಕೆಗೆ, ಯಾಕಂದರೆ ರೆಕ್ಕೆ ಖರಾಬಾಗಿಬಿಡುತ್ತೆ ಟೇಪ್ ಹೊಡೆದ್ರೆ. ಟೇಪ್ ಪಿನ್ ಹೊಡೀರಿ ಗೈಸ್, ಪಿನ್ ಬೆಸ್ಟು. ನೀವು ಟೇಪ್ ಎಲ್ಲ ಹೊಡೆದ್ರೆ ರೆಕ್ಕೆ ಖರಾಬಾಗಿಬಿಡುತ್ತೆ, ರೆಕ್ಕೆ ಫುಲ್ಲು ಸ್ವಲ್ಪ ಒಂಥರ ಆಗಿಬಿಡುತ್ತೆ ರೆಕ್ಕೆ. ಈ ಥರ ಬಿಡ್ರಿ, ಒಂದು 4 ಜೋಡಿ ತೊಗೊಂಡ್ರಿ. ಈ ಥರ ಬಿಟ್ಟರೆ ಹಿಂಗೆ ಸುತ್ತಮುತ್ತ ನೋಡುತ್ತೆ. ಆಮೇಲೆ ಛತ್ರಿ ಇರುತ್ತೆ, ಛತ್ರಿ ಒಳಗಡೆ ಬಿಡ್ಬೋದು. ಛತ್ರಿ ಒಳಗಡೆ ಬಿಟ್ಟಾದ್ಮೇಲೆ ನೀವು 10 ದಿವಸ ಆದಮೇಲೆ ಆರಿಸ್ರೆ ನಿಮ್ಮ ಪರಿಹುಳ ಪಕ್ಕ ನಿಮ್ಮ ಮನೆಗೆ ಬರುತ್ತೆ. ಈ ಥರ ಮನೆಗೆ ಹಿಂಗೆ ಲ್ಯಾಂಡ್ ಆಗುತ್ತಾ, ಗಾಬರಿ ಮಾಡೋಕ್ಕೆ ಎಲ್ಲ ಹೋಗಬೇಡ್ರಿ. ಗಾಬರಿ ಮಾಡಿದ್ರೆ ಈಗ ಆರೋಗ್ಬಿಡುತ್ತೆ, ಬರುತ್ತೆ ನಿಮ್ಮ ಮನೆಗೆ, ಎಲ್ಲೂ ಹೋಗಲ್ಲ ಅದು ಪರಿಹುಳ. ಬಂದಾದ್ಮೇಲೆ ಅದು ನಾರ್ಮಲಿ ಈ ಥರನೇ ಗೂಡು ಒಳಗಡೆ ಹೋಗ್ಬಿಡುತ್ತೆ. ಅಷ್ಟೇ ಗೈಸ್. ನೀವು ಹೊಸ ಆಗಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಯಾವ ಥರ ಸಪೋರ್ಟ್ ತೋರಿಸ್ತೀರಾ ಆ ಥರ ನಾನು ಇನ್ನೂ ಒಳ್ಳೆ ಕಂಟೆಂಟ್ ತರಿಸ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ಬಂದು ಮೆಡಿಸಿನ್ಸ್ ಬಗ್ಗೆ ಮಾಡ್ತೀನಿ ನಾನು. ಈ ವಿಡಿಯೋ ಅಲ್ಲಿ 100 ಮೇಲೆ ಲೈಕ್ಸ್ ಬರಬೇಕು, ಕಮೆಂಟು ಬರಬೇಕು. ಯಾವ ವಿಡಿಯೋ ಬೇಕು ನಿಮಗೆ ನೆಕ್ಸ್ಟು, ನೀವು ಯಾವ ಥರ ಕಮೆಂಟ್ ಮಾಡ್ತೀರಾ ಆ ಥರ ವೀಡಿಯೋಸ್ ತರಿಸ್ತೀನಿ ನಿಮಗೆ. ನೀವು ಯಾವ್ಯಾವ ಟಾಪಿಕ್ ಮೇಲೆ ಅಂತೀರಾ. ಅಷ್ಟೇ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಮೇಲೆ ಇನ್ನೊಂದು ಇದು ಅನ್ಬೇಕಾಗಿತ್ತು ನಿಮಗೆ, ಇದು ಬಂದು ಸಮಸ್ಯೆ ಇದೆ ಅಂತಲೇ ಇಟ್ಕೆ ಕಲ್ಲು ಅಂತ ಬರುತ್ತೆ, ಬ್ರೌನ್ ಕಲರು. ಅದಾಗ್ಬೋದು ಮಣ್ಣು ತಿಂದರೆ ಅದು ಹೊಟ್ಟೆ ಒಳಗಡೆ ಹೋಗಿ ಅವ್ರಿಗೆ ಕೋಲ್ಡ್ ಇರುತ್ತೆ, ಅಷ್ಟು ಬಿಸಿಲೇ ಆಗೋಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಪರ್ಫೆಕ್ಟಾಗಿ ಆಗುತ್ತೆ ಅವ್ರಿಗೆ. ಅಷ್ಟೇ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.